ಏನಾಗಿರುತ್ತೆ ಆ ಕ್ವಶನ್ಸನ್ನು ತೊಗೊಂಡು ನಾನು ಡಿಸ್ಕಸ್ ಮಾಡ್ತಾ ಹೋಗ್ತೇನೆ. ಇಲ್ಲಿ ಬರೀತಕ್ಕಂಥ 8 ಕ್ವಶನ್ಸ್ ಆದ್ರೂ ಅದಕ್ಕೆ ರಿಲೇಟೆಡ್ ಆಗಿರ್ತಕ್ಕಂಥ ಸಮ್ ಕ್ವಶನ್ಸನ್ನು ಮತ್ತು ರಿಸಲ್ಟ್ಸನ್ನು ಫಾರ್ಮುಲಾಸನ್ನು ಎಕ್ಸ್ಪ್ಲೈನ್ ಮಾಡ್ಕೊಂಡು ಮಾಡಿರ್ತೇನೆ. ಬೇರೆ ಕ್ವಶನ್ಸ್ಗೂ ನೀನು ಅಪ್ಲೈ ಮಾಡ್ಕೊಬೋದು. ಬರೀ 5 ಪ್ರಾಬ್ಲಮ್ಸು 10 ಪ್ರಾಬ್ಲಮ್ಸು ಅನ್ನೋದು ನಿನ್ನ ಮೈಂಡಿಗೆ ಬರಬಾರ್ದು. ಓಕೆ, ನೋಡಿ, ಸೀಟಿನಲ್ಲಿ ಆದಷ್ಟು ಟೈಮ್ ಸೇವ್ ಮಾಡಬೇಕು. ಸುಮ್ಮನೆ ಎರಾಟಿಕಲ್ ಪ್ರಾಬ್ಲಮ್ಸ್ ಮಾಡ್ಕೊಂಡು ಹೋಗಬಾರ್ದು. ಕಾನ್ಸೆಪ್ಟನ್ನು ತಿಳ್ಕೊಳ್ಳಿ. ಫಸ್ಟ್ ಕಾನ್ಸೆಪ್ಟನ್ನು ತಿಳ್ಕೊಂಡು ಮ್ಯಾಥಮೆಟಿಕ್ಸನ್ನು ಮಾಡಬೇಕು. ಇಲ್ಲಿ ಫಸ್ಟ್ ಕ್ವಶನ್ ನಾನು ಅಲ್ಲಿ ಈ ವಿಡಿಯೋ ಮತ್ತು ನಾನು ಈ ಪ್ರಾಬ್ಲಮ್ಸ್ ಬರೆದಿರೋದು ಕಾಣಿಸಲ್ಲ ಅಂತ ಹೇಳ್ಬಿಟ್ಟು ಏನು ಮಾಡಿದ್ದೇನೆ, ಫೋಟೋ ತೆಗೆದು ಹಾಕಿರ್ತೀನಿ ನಾನು, ಕ್ವಶನ್ಸ್ ಕಾಣಂಗೆ ನಿನಗೆ. ಒಂದನೇ ಕ್ವಶನ್ ನೋಡಿ, ಸಿ ಇ ಟಿಗೆ ಸಂಬಂಧಪಟ್ಟಂಗೆ ಸೊಲ್ಯೂಷನ್ ಆಫ್ ಇನ್ಇಕ್ವಾಲಿಟೀಸ್ ಅಂತ ಫಸ್ಟ್ ಪೀಸ್ ಆಗಿತ್ತಲ್ವ. ಇನ್ಇಕ್ವೇಷನ್ಸ್ 4x + 3 less than 6x + 7 when x is an integer. ಆಪ್ಷನ್ಸ್ ಕೊಟ್ಟಿದ್ದಾನೆ. ಎ ಸೆಟ್ 0, 1, 2, 3, 4. ಬಿ ಆಪ್ಷನ್ಸ್ ಕೊಟ್ಟಿದ್ದಾನೆ, ಸಿ ಆಪ್ಷನ್ಸ್ ಕೊಟ್ಟಿದ್ದಾನೆ, ಡಿ ಆಪ್ಷನ್ಸ್ ಕೊಟ್ಟಿದ್ದಾನೆ. ಇದು ಇನ್ಇಕ್ವೇಷನ್ಸ್ ಆಗಿರೋದ್ರಿಂದ ಲೀನಿಯರ್ ಈಕ್ವೇಷನ್ಸ್ ಈಕ್ವಲ್ ಇದ್ದಾಗ ಮಾಡೋದಕ್ಕೂ ಇದಕ್ಕೂ ಡಿಫ್ರೆಂಟ್ ಇರುತ್ತೆ. ನೋಡಿ, ಈಕ್ವೇಷನ್ಸ್ ಏನು ಕೊಟ್ಟಿದ್ದಾನೆ ಅವನು, 4x + 3 less than 6x + 7 ಇದ್ರೆ ಏನು ಮಾಡ್ತಾ ಇದ್ದೋ, ಲೆಫ್ಟಿಗೆ ತಗೊತಾ ಇದ್ದೋ ಅದೇ ಮೆಥಡೇನೆ. ಯಾವುದು ಇಟ್ ಈಸ್ ರಿಕ್ವೈರ್ಡ್ ಎಕ್ಸ್. 4x - 6x less than 7 + 3 - 3 ಆಯಿತು. 4x - 6x ಅಂದರೆ -2x less than 7 - 3 is nothing but 4. ಇಲ್ಲಿ ಭಾರಿ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡ್ಬೇಕಾದ್ರೆ ಇದಿಲ್ಲ. ದ ಕೋಎಫಿಷಿಯಂಟ್ ಆಫ್ ಎಕ್ಸ್ ಇಸ್ 2, ಬಟ್ -2 ಇರೋದ್ರಿಂದ ನೀನು ಡಿವೈಡ್ ಆನ್ ಬೋತ್ ಸೈಡ್ಸ್ ಬೈ -2. ಇನ್ಇಕ್ವೇಷನ್ಸಲ್ಲಿ ಇಲ್ಲಿ ಮೈನಸ್ ಇದ್ದಾಗ ನೀನು ಡಿವೈಡ್ ಮಾಡು ಅಥವಾ ಮಲ್ಟಿಪ್ಲಿಕೇಶನ್ ಮಾಡು, ಈ ಇನ್ಇಕ್ವಾಲಿಟಿ ಚೇಂಜಸ್ ಆಗುತ್ತೆ. ಎಕ್ಸ್ -2 ಕ್ಯಾನ್ಸಲ್ ಆಗುತ್ತೆ. ಲೆಸ್ ದೆನ್ ಇದ್ದರೆ ಗ್ರೇಟರ್ ದೆನ್ ಆಗುತ್ತೆ, ಗ್ರೇಟರ್ ದೆನ್ ಇದ್ದರೆ ಲೆಸ್ ದೆನ್ ಆಗುತ್ತೆ. ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಅದು ಮೇಜರ್ ಇಂಪಾರ್ಟೆಂಟ್. ಅದಕ್ಕೋಸ್ಕರನೇ ಕ್ವಶನ್ಸ್ ತೊಗೊಂಡಿರೋದು ನಾನು. ಗ್ರೇಟರ್ ದೆನ್ 4/-2 ಅಂದರೆ -2 ಆಯಿತು. ಎಕ್ಸ್ ಗ್ರೇಟರ್ ದೆನ್ -2 ಅಂದರೆ ನಿಮಗೆ ನಂಬರ್ ಲೈನ್ ಸಿಸ್ಟಮ್ ಗೊತ್ತಿದೆ. ಇದು 0 +∞, ಇದು -∞, ದಿಸ್ ಇಸ್ ಪಾಸಿಟಿವ್, ಇಸ್ ನೆಗೆಟಿವ್, ಇದು -1, ಇದು -2. ಎಕ್ಸ್ ಗ್ರೇಟರ್ ದೆನ್ -2 ಅಂದರೆ ರೈಟ್ ಸೈಡು. -2ಗಿಂತ ಜಾಸ್ತಿ ಅಂದರೆ ಯಾವ್ದು ಬರುತ್ತೆ, -2 ಬರೋಲ್ಲ. ಗ್ರೇಟರ್ ದೆನ್ -2 ಅಂದರೆ -2 ಬಿಟ್ಟು, ಇದು ಇಲ್ಲ, ಇದು ಇಲ್ಲ. ಸಿ ಇಸ್ ಗ್ರೇಟರ್ ದೆನ್ -2 ಅಂದರೆ -1ಇಂದ ಸ್ಟಾರ್ಟ್ ಆಗುತ್ತೆ. -1, 0, 1, 2 ಅಪ್ ಟು ಇನ್ಫಿನಿಟಿ. ಎಕ್ಸ್ ಗ್ರೇಟರ್ ದೆನ್ -2, -2ಗಿಂತ ಜಾಸ್ತಿ ಬಟ್ ನಾಟ್ -2. ಅಲ್ಲಿಗೆ -1, 0 ಅಪ್ ಟು ಡ್ಯಾಶ್ ಅಪ್ ಟು ಇನ್ಫಿನಿಟಿ. ಸಿ ಇಸ್ ದಿ ಆಪ್ಷನ್. This is the main important explanation regarding inequalities. Okay. ಕ್ಲೀನಾಗಿ ಅಬ್ಸರ್ವ್ ಮಾಡಿ. ಓಕೆ, ನೆಕ್ಸ್ಟ್ ಎರಡನೇದು ಏನು ಕೊಟ್ಟಿದ್ದಾನೆ, ಇಫ್ y is equal to 2x + c is tangent to the parabola y² is equal to 16x, then c value. ಪ್ಯಾರಾಬೋಲಾ ಅಂತಿದ್ದಂಗೆ ನಿಮಗೆ ಚೆನ್ನಾಗಿ ಗೊತ್ತು. ದಿಸ್ ಇಸ್ ಪ್ಯಾರಾಬೋಲಾ, ದಿಸ್ ಇಸ್ ಟ್ಯಾಂಜೆಂಟ್. ಟ್ಯಾಂಜೆಂಟ್ y is equal to mx + c. What is the value of c? Condition ಏನು, c is equal to a/m. a value from parabola, m slope y is equal to mx + c ನಲ್ಲಿ ಗೊತ್ತಿದೆ. ಅವನು ಈಕ್ವೇಟ್ ಮಾಡಿದ್ದಾನೆ. y is equal to 2x + c ಅಂತ ಕೊಟ್ಟಿದ್ದಾನೆ. y is equal to mx + c ಗೆ ಕಂಪೇರ್ ಮಾಡ್ತೀಯಾ. m is equal to ಎಷ್ಟಾಯಿತು, 2 ಆಯಿತು. ಹೌ ಟು ಫೈಂಡ್ ಇಲ್ಲಿ ಕಂಡೀಷನ್ c is equal to a/m. ಅದಕ್ಕೆ m ವ್ಯಾಲ್ಯೂ ಸಿಕ್ತು. ಹೌ ಟು ಫೈಂಡ್ ದ ವ್ಯಾಲ್ಯೂ ಆಫ್ a ಅಂದರೆ ಫ್ರಮ್ ದ ಗಿವನ್ ಪ್ಯಾರಾಬೋಲಾ. ಪ್ಯಾರಾಬೋಲಾ ಕೊಟ್ಟಿದ್ದಾನೆ. ಏನು ಕೊಟ್ಟಿದ್ದಾನೆ, y² is equal to 16x ಕಂಪೇರ್ಡ್ ವಿತ್ y is equal to 4ax. ಅಲ್ಲಿಗೆ 4a is equal to 16, a is equal to how much, 4/16/4 ಎಷ್ಟಾಯಿತು, 4 ಆಯಿತು. ಅಲ್ಲಿಗೆ c is equal to a ವ್ಯಾಲ್ಯೂ 4, m ವ್ಯಾಲ್ಯೂ 2. ವಾಟ್ ಇಸ್ ದ ಆನ್ಸರ್, 2 ಆನ್ಸರ್ is 2. Okay, condition tangent to the parabola ಅಂದರೆ c is equal to what, a/m. This is the condition when tangent to the parabola. Then ಫಸ್ಟ್ ಪೀಸೆ ಪ್ಯಾರಾಬೋಲಾ, ಎಲಿಪ್ಸ್ ಇವೆಲ್ಲ ಡಿಸ್ಕಸ್ ಮಾಡಿರ್ತಾರೆ, ಓದಿರಬೇಕು. ನೆಕ್ಸ್ಟ್ ಥರ್ಡ್ ಒನ್, ಇಫ್ ಇ ಆ್ಯಂಡ್ ಇ ಡ್ಯಾಶ್ ಆರ್ ದಿ ಎಕ್ಸೆಂಟ್ರಿಸಿಟೀಸ್ ಆಫ್ ಹೈಪರ್ಬೋಲಾ ಆ್ಯಂಡ್ ಇಟ್ಸ್ ಕಾಂಜುಗೇಟ್ ಹೈಪರ್ಬೋಲಾ, ದೆನ್ 1/e² + 1/e² is equal to what ಅಂತ ಕೇಳಿದ್ದಾನೆ. ಆಪ್ಷನ್ಸ್ ಎ 3, ಆಪ್ಷನ್ಸ್ ಬಿ 4, ಆಪ್ಷನ್ ಸಿ 1, ಆಪ್ಷನ್ಸ್ ಡಿ 2 ಕೊಟ್ಟಿದ್ದಾನೆ. ನಾವು ಎಲಿಪ್ಸ್ಗೆ ಹೋದಾಗ ಸುಮ್ಮನೆ ನಾನು ಹೈಪರ್ಬೋಲಾ ಕೊಟ್ಟಿದ್ದೇನೆ. ಎಲಿಪ್ಸ್ ಒಂಚೂರು ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. x² / a² + y² or b² is equal to 1. This is the equation of the standard equation of the ellipse.
ಎ ಗ್ರೇಟರ್ ದೆನ್ ಬಿ ಎಂದಾಗ ಎಕ್ಸೆಂಟ್ರಿಸಿಟಿ ಫಾರ್ಮುಲಾ ಏನು ಅದಕ್ಕೆ ರಿಲೇಟೆಡ್ ಇನ್ನೊಂದು ಎಕ್ಸ್ಪ್ಲೇನ್ ಮಾಡ್ಕೊತೇನೆ. ರೂಟ್ ಆಫ್ 1 ಮೈನಸ್ ಬಿ ಸ್ಕ್ವೇರ್ ಬೈ ಎ ಸ್ಕ್ವೇರ್ ಅಥವಾ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಬೈ ಎ ಸ್ಕ್ವೇರ್. ಈ ಸ್ಕ್ವೇರ್ ಬೇಕು ಅಂದರೆ ಎಂತ ಬರ್ಕತ್ತೀಯ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಬೈ ಎ ಸ್ಕ್ವೇರ್. ಇದು ಎ ಗ್ರೇಟರ್ ದೆನ್ ಬಿ ಇದ್ದಾಗ. ಎ ಲೆಸ್ ದೆನ್ ಬಿ ಇದ್ದಾಗ ಏನಾಗುತ್ತೆ ಇದು 1 ಮೈನಸ್ ಎ ಸ್ಕ್ವೇರ್ ಬೈ ಬಿ ಸ್ಕ್ವೇರ್ ಆಗುತ್ತೆ. ಅಲ್ಲಿಗೆ ಬಿ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಬೈ ಬಿ ಸ್ಕ್ವೇರ್ ಆಗುತ್ತೆ. ಅದು ಎಲಿಪ್ಸ್ ಕಾನ್ಸೆಪ್ಟು. ಈಗಿಲ್ಲಿ ಹೈಪರ್ಬೋಲಾ ಕೊಟ್ಟಿರೋದ್ರಿಂದ ಎಕ್ಸೆಂಟ್ರಿಸಿಟಿ ಫಾರ್ಮುಲಾ ಆಫ್ ಹೈಪರ್ಬೋಲಾ ಈಸ್ ಈಕ್ವಲ್ ಟು ರೂಟ್ ಆಫ್ 1 ಪ್ಲಸ್ ಬಿ ಸ್ಕ್ವೇರ್ ಬೈ ಎ ಸ್ಕ್ವೇರ್. ಕ್ಲಿಯರ್ಲಿ ಈ ಸ್ಕ್ವೇರ್ ಆನ್ ಬೋತ್ ಸೈಡ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಡಿವೈಡೆಡ್ ಬೈ ಎ ಸ್ಕ್ವೇರ್. ಈ ಡ್ಯಾಶನ್ನು ಅವನು ಕಾಂಜುಗೇಟ್ ಹೈಪರ್ಬೋಲಾ ಅಂತ ಕರೆದಿರೋದ್ರಿಂದ ಅದ್ರ ಫಾರ್ಮುಲಾ ಇದು ಎ ಸ್ಕ್ವೇರ್ ಬೈ ಬಿ ಸ್ಕ್ವೇರ್ ಆಗುತ್ತೆ. ನೀನು ಅಲ್ಲಿಗೆ ಅಂತ ಬರೀತೀಯಾ ಈ ಡ್ಯಾಶ್ ಇಸ್ ಈಕ್ವಲ್ ಟು ರೂಟ್ ಆಫ್ 1 ಪ್ಲಸ್ ಎ ಸ್ಕ್ವೇರ್ ಬೈ ಬಿ ಸ್ಕ್ವೇರ್. ಈ ಡ್ಯಾಶ್ ಇಸ್ ಈಕ್ವಲ್ ಟು ಬಿ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಬೈ ಬಿ ಸ್ಕ್ವೇರ್. ಈ ಡ್ಯಾಶ್ ಸ್ಕ್ವೇರ್ ಅಂತಂದರೆ ರೂಟ್ ಇರಲ್ಲ ಅಷ್ಟೇ. ಈ ಸ್ಕ್ವೇರ್ ಅಂದರೆ ಇಲ್ಲೂ ರೂಟ್ ಇಲ್ಲ, ಈ ಡ್ಯಾಶ್ ಸ್ಕ್ವೇರ್ ಅಂದರೆ ಇಲ್ಲೂ ರೂಟ್ ಇಲ್ಲ. ಅಲ್ಲಿಗೆ ಈ ಸ್ಕ್ವೇರ್ ಆಯಿತು, ಈ ಡ್ಯಾಶ್ ಸ್ಕ್ವೇರ್ ಆಯಿತು. ಇದು ಪ್ಯಾರಾಬೋಲಾ, ಇದು ಹೈಪರ್ಬೋಲಾ, ಇದು ಕಾಂಜುಗೇಟ್ ಹೈಪರ್ಬೋಲಾ. ಅಲ್ಲಿ ಕಂಡೀಷನ್ 1 ಬೈ ಇ ಸ್ಕ್ವೇರ್ ಪ್ಲಸ್ 1 ಬೈ ಇ ಡ್ಯಾಶ್ ಸ್ಕ್ವೇರ್ ಇಸ್ ಈಕ್ವಲ್ ಟು ವಾಟ್ ಅಂತ ಕೊಟ್ಟಿದ್ದಾನೆ. ಸಬ್ಸ್ಟಿಟ್ಯೂಟ್ ಮಾಡ್ಕೊತೀನಿ ಅಲ್ಲಿಗೆ 1 ಬೈ ಇ ಸ್ಕ್ವೇರ್ ಅಂದರೆ ಬರೋಣ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಬೈ ಎ ಸ್ಕ್ವೇರ್ ಪ್ಲಸ್ 1 ಬೈ ಇ ಡ್ಯಾಶ್ ಸ್ಕ್ವೇರ್ ಅಂದರೆ ಉಲ್ಟು ಬರ್ಕಷ್ಟೆ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಬೈ ಬಿ ಸ್ಕ್ವೇರ್. ಡಿನೋಮಿನೇಟರ್ ಆಫ್ ದಿ ಡಿನೋಮಿನೇಟರ್ಸ್ ಗೋಸ್ ಟು ನ್ಯೂಮರೇಟರ್ ಎ ಸ್ಕ್ವೇರ್ ಬೈ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಬೈ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್. ಡಿನೋಮಿನೇಟರ್ ಸೇಮ್ ಇದೆ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಅಪಾನ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್. ಅಲ್ಲಿಗೆ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಡಿವೈಡೆಡ್ ಬೈ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಕ್ಯಾನ್ಸಲ್. ವಾಟ್ ಇಸ್ ಆನ್ಸರ್ 1. ಅಲ್ಲಿಗೆ ಎಕ್ಸೆಂಟ್ರಿಸಿಟಿ ಆಫ್ ದ ಹೈಪರ್ಬೋಲಾ ಈಸ್ ಈಕ್ವಲ್ ಟು ರೂಟ್ ಆಫ್ 1 ಪ್ಲಸ್ ಬಿ ಸ್ಕ್ವೇರ್ ಬೈ ಎ ಸ್ಕ್ವೇರ್. ಕಾಂಜುಗೇಟ್ ಹೈಪರ್ಬೋಲಾ ಇ ಡ್ಯಾಶ್ ಇಸ್ ಈಕ್ವಲ್ ಟು ರೂಟ್ ಆಫ್ 1 ಪ್ಲಸ್ ಎ ಸ್ಕ್ವೇರ್ ಬೈ ಬಿ ಸ್ಕ್ವೇರ್. ನಾನು ಸ್ಕ್ವೇರ್ ಮಾಡ್ಕೊಂಡು ಸಬ್ಸ್ಟಿಟ್ಯೂಟ್ ಮಾಡಿ ಕ್ಯಾನ್ಸಲ್ ಮಾಡಿದ್ದೇನೆ. ವಿ ಗೆಟ್ ದ ಆನ್ಸರ್ 1. ನೆಕ್ಸ್ಟ್ ಈ ಫೋರ್ತ್ ಒನ್ನು ನಾವು ಈ ಫಸ್ಟ್ ಪೇಜ್ನಲ್ಲಿ ಜನರಲ್ ಸೊಲ್ಯೂಷನ್ ಆಫ್ ದಿ ಟ್ರಿಗ್ನೋಮೆಟ್ರಿ ಫಂಕ್ಷನ್ಸ್ ಅಂತ ಒಂದು ಚಾಪ್ಟರ್ ಇದೆ. ನಾವು ಏನು ಮಾಡ್ಬಿಡ್ತೀವಿ ನೆಗ್ಲೆಕ್ಟ್ ಮಾಡ್ಕೊಂಡ್ಬಿಡ್ತೀವಿ. ಸಿಂಪಲ್ ಚಾಪ್ಟರ್ ಅಂತ ವೆರಿ ಇಂಪಾರ್ಟೆಂಟ್ ಚಾಪ್ಟರ್ ಫಾರ್ CET ಆ್ಯಂಡ್ AEEE ಆ್ಯಂಡ್ JEE. ದ ಜನರಲ್ ಸೊಲ್ಯೂಷನ್ ಆಫ್ tan 2 theta ಇಂಟು tan theta is equal to 1. ಜನರಲ್ ಸೊಲ್ಯೂಷನ್ ಆಫ್ tan 2 theta ಇಂಟು tan theta is equal to 1. ಏನು ಸರ್ ಜನರಲ್ ಸೊಲ್ಯೂಷನ್ ಅಂದರೆ ಸುಮ್ಮನೆ ಎಕ್ಸ್ಪ್ಲನೇಷನ್ ಕೊಡ್ತೀನಿ ನೋಡಿ. ಜನರಲ್ ಸೊಲ್ಯೂಷನ್ ಅಂದರೆ ನೋಡಿ ಬಿಫೋರ್ ಗೋಯಿಂಗ್ ಟು ದಿಸ್ ಪ್ರಾಬ್ಲಮ್ ಈಗ ನಾನು sin x is equal to 1/2 ಅಂತ ಇದೆ. ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಎಕ್ಸ್ ಅಂದರೆ 30 ಡಿಗ್ರಿ. ದಿಸ್ ಇಸ್ ಸೊಲ್ಯೂಷನ್. ಜನರಲ್ ಸೊಲ್ಯೂಷನ್ ಅಂದರೆ ಒನ್ ಮೋರ್ ಎಕ್ಸ್ ವ್ಯಾಲ್ಯೂಸ್ other values of x so satisfies this equation. Suppose x is equal to 30 degree. What is the another value of x ಅಂದರೆ ಅಂದರೆ x is equal to what 150. ಯಾಕಂದರೆ sin of 150 sin of 180 minus 30 ಸೆಕೆಂಡ್ ಕ್ವಾಡ್ರೆಂಟು sin 30ನೇ ಬರುತ್ತೆ, ಅದ್ರ ವ್ಯಾಲ್ಯೂ ಆಗುತ್ತೆ. ಅಂದರೆ ಒನ್ ಮೋರ್ ವ್ಯಾಲ್ಯೂಸ್ ಆಫ್ ಎಕ್ಸ್ ಬಂದಾಗ ಅದೊಂದು ಜನರಲ್ ಸೊಲ್ಯೂಷನ್ ಅಂತ ಕರಿತೀವಿ. ಅದಕ್ಕೆ ಒಂದು ಪರ್ಟಿಕ್ಯುಲರ್ ಫಾರ್ಮುಲಾ ಇದೆ. ಆ ಫಾರ್ಮುಲಾ ಹೇಳ್ತೀನಿ ನೋಡಿ. ನಾನು ಇಲ್ಲಿ ಒಂದು ಪ್ರಾಬ್ಲಮ್ ಬರ್ತಿದ್ದೇನೆ, ಎಲ್ಲ ಪ್ರಾಬ್ಲಮ್ಸ್ಗೂ ಈಕ್ವಲೆಂಟ್ ಆಗೋ ಫಾರ್ಮುಲಾಸ್ ಬರ್ತೀನಿ ನೋಡಿ ಬಿಫೋರ್ ಸ್ಟಾರ್ಟಿಂಗ್ ದಿಸ್ ಪ್ರಾಬ್ಲಮ್. General solution of sin theta is theta is equal to n pi plus or minus 1 whole to the power of n into alpha. n belongs to I ಅಂದರೆ integers. General solution of cos theta, theta is equal to 2n pi plus or minus alpha. n belongs to I. General solution formula of tan theta is theta is equal to n pi plus alpha. n belongs to I. ವೆರಿ ಇಂಪಾರ್ಟೆಂಟ್ ಫಾರ್ಮುಲಾಸ್. ಬರೀ ನಾನು ಟ್ಯಾನ್ ತೊಗೊಂಡಿದ್ದೇನೆ, ಸೈನ್ ಬಂದಾಗ ಈ ಫಾರ್ಮುಲಾ ಯೂಸ್ ಮಾಡು, ಕಾಸ್ ಬಂದಾಗ ಈ ಫಾರ್ಮುಲಾ ಯೂಸ್ ಮಾಡು, ಟ್ಯಾನ್ ಬಂದಾಗ ಈ ಫಾರ್ಮುಲಾ ಯೂಸ್ ಮಾಡು. ದೇರ್ ಈಸ್ ನೋ ಎನಿ ಫಾರ್ಮುಲಾ ಆಫ್ ಪರ್ಟಿಕ್ಯುಲರ್ ಫಾರ್ಮುಲಾ ಆಫ್ ಕೊಸಿಕೆಂಟ್ ಥೀಟಾ, ಸೀಕೆಂಟ್ ಥೀಟಾ ಆ್ಯಂಡ್ ಕಾಟ್ ಥೀಟಾ. ಸಪೋಸ್ ಫೈಂಡ್ ದ ಜನರಲ್ ಸೊಲ್ಯೂಷನ್ ಆಫ್ ಕೊಸಿಕೆಂಟ್ ಥೀಟಾ ಅಂತ ಕೊಟ್ಟರೆ ನೀನು ಸೈನಿಗೆ ಕನ್ವರ್ಟ್ ಮಾಡು. ಈಗ ಕೊಸಿಕೆಂಟ್ ಥೀಟಾ ಇಸ್ ಈಕ್ವಲ್ ಟು ವಾಟ್ 1/sin ಥೀಟಾ. ಸೀಕೆಂಟ್ ಥೀಟಾ ಕೊಟ್ಟರೆ ಫೈಂಡ್ ದ ಜನರಲ್ ಸೊಲ್ಯೂಷನ್ ಆಫ್ ಸೀಕೆಂಟ್ ಥೀಟಾ ಅಂತ ಕೊಟ್ಟರೆ ನೀನು ಕಾಸಿಗೆ ಕನ್ವರ್ಟ್ ಮಾಡು. ಸೀಕೆಂಟ್ ಥೀಟಾ ಇಸ್ ಈಕ್ವಲ್ ಟು ವಾಟ್ 1/cos ಥೀಟಾ. ಕಾಟ್ ಥೀಟಾ ಕೊಟ್ಟರೆ ಅದಕ್ಕೆ ಅಂತ ಫಾರ್ಮುಲಾ ಇಲ್ಲ, ಕಾಟ್ ಥೀಟಾ ಇಸ್ ಈಕ್ವಲ್ ಟು ವಾಟ್ 1/tan ಥೀಟಾ. ಅದಕ್ಕೆ ಎಲ್ಲ ಟ್ರಿಗ್ನೋಮೆಟ್ರಿ ಫಂಕ್ಷನ್ಸ್ಗೂ ಸೊಲ್ಯೂಷನ್ ಬರ್ಬೋದು, ಬಟ್ ಕನ್ವರ್ಟ್ ಮಾಡ್ಕೊಬೇಕು ಸೈನ್ ಥೀಟಕ್ಕೆ, ಕಾಸ್ ಥೀಟಕ್ಕೆ ಮತ್ತು ಟ್ಯಾನ್ ಥೀಟಕ್ಕೆ. ಓಕೆ, ಎಲ್ಲ ಫಾರ್ಮುಲಾಸ್ ಗೊತ್ತಾಯಿತು. ಈಗ ನಾನು ಟ್ಯಾನ್ ತೊಗೊಂಡಿದ್ದೇನೆ, ನೋಡೋಣ. tan 2 theta ಫಾರ್ಮುಲಾ ನಾನು ಮಲ್ಟಿಪಲ್ ಆ್ಯಂಗಲ್ ಫಾರ್ಮುಲಾ ವಿಡಿಯೋದಲ್ಲಿ ಹಾಕಿದ್ದೀನಿ ನೋಡಿ. ವೆರಿ ಇಂಪಾರ್ಟೆಂಟ್ ಫಾರ್ಮುಲಾ. ಪ್ರತಿಯೊಂದು ಚಾಪ್ಟ್ರಿಗೂ ನೀನು CET ಆಗಿರಲಿ, AEEE ಆಗಿರಲಿ, JEE ಆಗಿರಲಿ, ಯಾವುದಕ್ಕೂ ಫಾರ್ಮುಲಾ ಆರ್ ವೆರಿ ಇಂಪಾರ್ಟೆಂಟ್. tan
ಟು ಥೀಟಾ ಫಾರ್ಮುಲಾ ಇರೋದೇ ಒಂದು, 2 tan ಥೀಟಾ ಡಿವೈಡೆಡ್ ಬೈ 1 ಮೈನಸ್ ಟ್ಯಾನ್ ಸ್ಕ್ವೇರ್ ಥೀಟಾ ಇಂಟು ಟ್ಯಾನ್ ಥೀಟಾ ಈಸ್ ಈಕ್ವಲ್ ಟು 1. 2 tan ಥೀಟಾ ಇಂಟು ಟ್ಯಾನ್ ಥೀಟಾ ಏನಾಗುತ್ತೆ, 2 tan ಸ್ಕ್ವಯರ್ ಥೀಟಾ ಆಗುತ್ತೆ, ಡಿವೈಡ್ ಬೈ 1 ಮೈನಸ್ ಟ್ಯಾನ್ ಸ್ಕ್ವೇರ್ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡು, ಟೈಮ್ ಎಷ್ಟು ಮಾಡೋದು ಬೇಡ, 1 ಮೈನಸ್ ಟ್ಯಾನ್ ಸ್ಕ್ವೇರ್ ಥೀಟಾ ಕ್ರಾಸ್ ಮಲ್ಟಿಪ್ಲಿಕೇಶನ್ ಆಯಿತು, ಲೆಫ್ಟಿಗೆ ತಗೊಂತಾನೆ, ಮೈನಸ್ ಟ್ಯಾನ್ ಸ್ಕ್ವೇರ್ ಥೀಟಾ ಲೆಫ್ಟಿಗೆ ಬಂದರೆ ಪ್ಲಸ್ ಆಗುತ್ತೆ, ಇಲ್ಲೊಂದು 2 tan ಸ್ಕ್ವೇರ್ ಥೀಟಾ ಇದೆ, 3 tan ಸ್ಕ್ವೇರ್ ಥೀಟಾ ಈಸ್ ಈಕ್ವಲ್ ಟು 1 ಆಯಿತು, ಟ್ಯಾನ್ ಸ್ಕ್ವೇರ್ ಥೀಟಾ ಈಸ್ ಈಕ್ವಲ್ ಟು 1/3 ಆಯಿತು. ನಾವು ಟ್ಯಾನ್ ಥೀಟಾ ಈಸ್ ಈಕ್ವಲ್ ಟು ವಾಟ್, ಪ್ಲಸ್ ಆರ್ ಮೈನಸ್ 1/√3 ಆಯಿತು, ಗೊತ್ತಾಯಿತು ಅಂದ್ಕೊಂಡಿರ್ತೀನಿ. ರೂಟ್ ಆಫ್ 1/3, 1ಗೆ ಎಕ್ಸಾಕ್ಟ್ ರೂಟ್ 1, 3ಗೆ ಎಕ್ಸಾಕ್ಟ್ ರೂಟ್ ಇಲ್ಲ, ಪ್ಲಸ್ ಆರ್ ಮೈನಸ್ 1/√3 ಆಯಿತು. ಈಗ ನೀನು ಬರೀಬೇಕಾದ್ರೆ ಟ್ಯಾನ್ ಥೀಟಾ ಈಸ್ ಈಕ್ವಲ್ ಟು ಪ್ಲಸ್ 1/√3, ಟ್ಯಾನ್ ಥೀಟಾ ಈಸ್ ಈಕ್ವಲ್ ಟು ಮೈನಸ್ 1/√3, ಅಲ್ಲಿಗೆ ಆಲ್ಫಾ ಥೀಟಾ ಈಸ್ ಈಕ್ವಲ್ ಟು ಇದನ್ನು ಟ್ಯಾನ್ ಆಫ್ 5/6, ಇದನ್ನೇಂತ ಬರ್ತೀಯಾ, ಟ್ಯಾನ್ ಆಫ್ ಮೈನಸ್ 5/6, ಇದೇ ಆಲ್ಫಾ. ನಾನು ಜನರಲ್ ಸೊಲ್ಯೂಷನ್ ಫಾರ್ಮುಲಾ ವಿಡಿಯೋದಲ್ಲಿ ಇದೆ ನೋಡಿ, ಇದೇ ಆಲ್ಫಾ, ಇದೇ ಆಲ್ಫಾ, 2 ಆಲ್ಫಾ ಇದೆ. ಈಗ ಇದು ರಿಮೂವ್ ಮಾಡ್ತೀನಿ, ಜನರಲ್ ಸೊಲ್ಯೂಷನ್ ಫಾರ್ಮುಲಾ ಆಫ್ ಟ್ಯಾನ್ ಥೀಟಾಕ್ಕೆ ಎಂಟ್ರಿ ಹಾಕ್ತೀನಿ. ಥೀಟಾ ಈಸ್ ಈಕ್ವಲ್ ಟು n ಪೈ ಪ್ಲಸ್ ಆಲ್ಫಾ, n ಬಿಲಾಂಗ್ಸ್ ಟು ಐ. ಇಲ್ಲಿ ಆಲ್ಫಾ 2 ವ್ಯಾಲ್ಯೂ ಇದೆ, ಒಂದು ಪ್ಲಸ್ ಇದೆ ಮೈನಸ್ ಇದೆ. ಥೀಟಾ ಈಸ್ ಈಕ್ವಲ್ ಟು n ಪೈ ಪ್ಲಸ್ ಆರ್ ಮೈನಸ್ 2 ಇರೋದ್ರಿಂದ π/6. ನಿನ್ನ ಆಪ್ಷನ್ಸಲ್ಲಿ π/6 ಇದೆ, ಬಟ್ 6n ಪೈ ಅಂತ ಕೊಟ್ಟಿದ್ದಾನೆ, ಯಾವ್ದು ಬರೆಯೋಣ, LCM ತಗೋ, 6n ಪೈ ಪ್ಲಸ್ ಆರ್ ಮೈನಸ್ π/6, π/6 ಕಾಮನ್ ತೆಗೆದವನೇ, π/6 ಕಾಮನ್ ತೆಗೆದ್ರೆ 6n ಪ್ಲಸ್ ಆರ್ ಮೈನಸ್ 1, 6n ಪ್ಲಸ್ ಆರ್ ಮೈನಸ್ 1 ಇಂಟು π/6 ಅದ್ರ ಬಂದೆ, π/6 ಎಲ್ಲಿ ಬೇಕಾದ್ರೂ ಬರೀ, ದಿಸ್ ಇಸ್ ದ ಆನ್ಸರ್. 6n ಪ್ಲಸ್ ಆರ್ ಮೈನಸ್ π/6, ಇಲ್ಲಿ ಬರೆದ್ರು ಒಂದೇ, ಇಲ್ಲಿ ಬರೆದ್ರು ಒಂದೇ. ಓಕೆ, ವೆರಿ ಇಂಪಾರ್ಟೆಂಟ್, ಕೇರ್ಫುಲ್ಲಾಗಿ. ಅದೇ ಥರ ಸೈನ್ ಥೀಟಾ, ಕಾಸ್ ಥೀಟಾ, ಟ್ಯಾನ್ ಥೀಟಾ ವರ್ಕ್ ಮಾಡಿ. ನೆಕ್ಸ್ಟ್ ಲಿಮಿಟ್ ನೋಡಿ, ಲಿಮಿಟ್ ಆಫ್, ನಾನು ಯಾವುದು ಈಸಿ ಇರೋ ತೊಗೊಂಡಿಲ್ಲ, ನಾನು ಸಿಂಪ್ಲಿಫಿಕೇಷನ್ ಜಾಸ್ತಿ ಇರಬೇಕು, ಅದರೊಳಗಡೆ ಫಾರ್ಮುಲಾ ಅಪ್ಲೈ ಮಾಡೋಂಗಿರೋ ಮಾತ್ರ ಪ್ರಾಬ್ಲಮ್ಸ್ ತೊಗೊಂಡಿದ್ದೀನಿ ನಾನು. ಲಿಮಿಟ್ ಆಫ್ 2n + 1 ಇಂಟು 3n + 2 ಡಿವೈಡೆಡ್ ಬೈ n ಇಂಟು n + 9, n ಟೆಂಡ್ಸ್ ಟು ಇನ್ಫಿನಿಟಿ ಅಂತ ಕೊಟ್ಟಿದ್ದಾನೆ. ಆಪ್ಷನ್ಸ್ A 2/9, B 6, C 3, D 2/3. ಲಿಮಿಟ್ ಅದೊಂದು ಫಾರ್ಮುಲಾ ಇದೆ, ಲಿಮಿಟ್ ಎನಿ ಕಾನ್ಸ್ಟೆಂಟ್ ಬೈ ಐದರ್ ಎಕ್ಸ್ ಆರ್ ಎನ್, ನೀನು ವೇರಿಯಬಲಲ್ಲಿ ಎನ್ ತೊಗೊಂಡಿದ್ದಾನೆ, ಎಕ್ಸ್ ಅನ್ನಾಗಲಿ ಎನ್ ಅನ್ನಾಗಲಿ, ಎನಿ ಕಾನ್ಸ್ಟೆಂಟ್ ಪ್ಲಸ್ ಆರ್ ಮೈನಸ್ ಕಾನ್ಸ್ಟೆಂಟ್ ಬೈ ಎಕ್ಸ್ ಟು ದಿ ಪವರ್ ಆಫ್ ಎನಿ ಪವರ್, ಅಂದರೆ ಪಾಸಿಟಿವ್ ಇಂಟೀಜರ್, ನೆಗೆಟಿವ್ ಇಂಟೀಜರ್, ಫ್ರಾಕ್ಷನ್, ವೆನ್ ಎಕ್ಸ್ಟೆಂಡ್ಸ್ ಟು ಇನ್ಫಿನಿಟಿ ಈಸ್ ಆಲ್ವೇಸ್ ಇಸ್ ಈಕ್ವಲ್ ಟು 0. ಸುಮ್ಮನೆ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ, ಸುಮ್ಮನೆ ಬ್ಲೈಂಡಾಗಿ ಅರ್ಥ ಮಾಡ್ಕೊಳ್ಳೋದು ಬೇಡ. ಲಿಮಿಟ್ 3/x², ಎಕ್ಸ್ ಟೆಂಡ್ಸ್ ಟು ಇನ್ಫಿನಿಟಿ, 3 ಅಪ್ಲೈ ಮಾಡ್ತಾರೆ ಲಿಮಿಟ್ನ, ಇನ್ಫಿನಿಟಿ ಆಯಿತು. 3/∞ ಅಂದರೆ ಏನು ಸರ್, 3/1/0, ಅದು ನಂಬರ್ ಫಾರ್ಮಲ್ಲಿ ಇನ್ಫಿನಿಟಿನ 1/0 ಅಂತ ಬರ್ಕೊಂತೀವಿ. 0 × 3 0, 0/1 ಈಸ್ ಈಕ್ವಲ್ ಟು 0. ಈ ಸಿಂಪ್ಲಿಫಿಕೇಷನ್ನ ಅವಾಯ್ಡ್ ಮಾಡೋಕ್ಕೋಸ್ಕರ ಡೈರೆಕ್ಟ್ ಫಾರ್ಮುಲಾ ನಿನ್ನ ಮೈಂಡ್ ಬರಲಿ. ಲಿಮಿಟ್ ಆಫ್ ಎನಿ ಕಾನ್ಸ್ಟೆಂಟ್ ಐದರ್ ಪ್ಲಸ್ ಆರ್ ಮೈನಸ್ ಬೈ ಎಕ್ಸ್ ಟು ದಿ ಪವರ್ ಆಫ್ ಎನಿ ಪಾಸಿಟಿವ್ ಇಂಟೀಜರ್, ನೆಗೆಟಿವ್ ಇಂಟೀಜರ್, ಫ್ರಾಕ್ಷನ್, ವೆನ್ ಎಕ್ಸ್ಟೆಂಡ್ಸ್ ಟು ಇನ್ಫಿನಿಟಿ ದೇರ್ ವ್ಯಾಲ್ಯೂ ಇಸ್ ಆಲ್ವೇಸ್ ಇಸ್ ಈಕ್ವಲ್ ಟು 0. ನಾವು ಈಗ ಇಲ್ಲಿ ಲಿಮಿಟ್ ಇನ್ಫಿನಿಟಿ ಕೊಟ್ಟಾಗ ಯಾವಾಗಲೂ ಅಷ್ಟೇ, ಇಲ್ಲಿ ಏನನ್ನ ವೇರಿಯಬಲ್ ಇರಲಿ, ಎನ್ ಇರಲಿ ಎಕ್ಸ್ ಇರಲಿ, ಅದನ್ನು ಕಾಮನ್ ತೆಗಿಬೇಕು. ಇವೆರಡು ಮಲ್ಟಿಪ್ಲಿಕೇಶನ್ ಮಾಡ್ಕೊಂಡು ಕೂತ್ಕೊಳಕ್ಕೆ ಹೋಗಬೇಡಿ. ನಾವು ಲಿಮಿಟ್ ಎನ್ ಕಾಮನ್ ತೆಗೆದ್ರೆ 2 + 1/n, ಎನ್ ಕಾಮನ್ ತೆಗೆದಿರೋದ್ರಿಂದ 2 + 1/n, ಅಗೇನ್ ಎನ್ ಕಾಮನ್ ತೆಗಿ, 3 + 2/n ಡಿವೈಡೆಡ್ ಬೈ ಎನ್. ಆಲ್ರೆಡಿ ಈ ಎನ್ ಕಾಮನ್ ತೆಗಿ, ಈ ಎನ್ ಕಾಮನ್ ತೆಗೆದ್ರೆ ಇಲ್ಲಿ ಆಲ್ರೆಡಿ ಎನ್ ಇದೆ, n² ಆಯಿತು. 1 + 9/n, n × n n² ಕ್ಯಾನ್ಸಲ್ ಆಯಿತು. n ಟೆಂಡ್ಸ್ ಟು ಇನ್ಫಿನಿಟಿ, ಲಿಮಿಟ್ ಅಪ್ಲೈ ಮಾಡ್ತಾ ಇದ್ದೀನಿ ನೋಡಿ, ಇದು ಕಾನ್ಸ್ಟೆಂಟ್, ಲಿಮಿಟ್ ಆಫ್ ಕಾನ್ಸ್ಟೆಂಟ್ ಟು ಕಾನ್ಸ್ಟೆಂಟ್ ಇಟ್ ಸೆಲ್ಫ್, ಇದೇನಾಯಿತು 0. ಇದು ಬರ್ದಲ್ಲ ಫಾರ್ಮುಲಾ, ಓಕೆ. ಇದೇನಾಯಿತು 0, ರಿಮೈನಿಂಗ್ 3, ಇದೇನಾಯಿತು 0, ರಿಮೈನಿಂಗ್ 1. 2 × 3 6, ವಾಟ್ ಇಸ್ ದ ಆನ್ಸರ್ 6. ಅಲ್ಲಿಗೆ ಆನ್ಸರ್ಗಿಂತ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇಸ್ ವೆರಿ ಇಂಪಾರ್ಟೆಂಟ್. ಫಸ್ಟ್ ಯು ಲರ್ನ್ ದ ಕಾನ್ಸೆಪ್ಟ್ ಆ್ಯಂಡ್ ಬೇಸಿಕ್ ರಿಸಲ್ಟ್ಸ್. Then, ಇಲ್ಲಿ 6 ಬಂದು ವೆರಿ ಇಂಪಾರ್ಟೆಂಟ್ ಫಾರ್ಮುಲಾ. ಲಿಮಿಟ್ ಆಫ್ sin x ಡಿಗ್ರಿ, ಡೋಂಟ್ ರೀಡ್ as 0, sin x ಡಿವೈಡೆಡ್ ಬೈ x, x ಟೆಂಡ್ಸ್ ಟು 0, x ಟೆಂಡ್ಸ್ ಟು 0. ಆಪ್ಷನ್ಸ್ 1 π/180, 180/π. ಇಲ್ಲಿ ಈ ಲಿಮಿಟಲ್ಲಿ ಕೆಲವು ಫಾರ್ಮುಲಾಸ್ ಇದೆ. ಲಿಮಿಟ್ ಆಫ್ sin θ/θ, θ ಟೆಂಡ್ಸ್ ಟು 0 ಈಸ್ ಈಕ್ವಲ್ ಟು 1. ಅಟ್ ದ ಸೇಮ್ ಟೈಮ್
ಇಲ್ಲಿ ಸೈನ್ಗೆ ಏನು ಸೈನ್ ಸ್ಕ್ವೇರ್ ಅಂತ ಇದ್ದರೆ ಥೀಟಾ ಸ್ಕ್ವೇರ್ ಇದ್ದರೆ ಆನ್ಸರ್ ಇಸ್ goes to 1. Sin to the power of n theta divided by theta to the power of n is always is equal to 1. ಇದಕ್ಕೆ ರಿಲೇಟೆಡ್ ಆಗಿರ್ತಕ್ಕಂಥ ಇನ್ನೊಂದು ಫಾರ್ಮುಲಾ ಲಿಮಿಟ್ tan to the power of n theta divided by theta to the power of n theta tends to 0 is equal to how much? 1. Tan square theta by theta square 1. Tan cube theta divided by theta cube answer is 1. ಇದ್ರ ಮೇಲೆ ಪ್ರಾಬ್ಲಮ್ಸ್ ಎವ್ಯಾಲ್ಯೂಯೇಟ್ ಮಾಡೋದು ಯಾವ ಥರ ಅಲ್ಲಿದೆಯಲ್ಲ ಅದಕ್ಕೋಸ್ಕರ ಲಿಮಿಟ್ sin 2x ಡಿವೈಡೆಡ್ ಬೈ 2x x ಟೆಂಡ್ಸ್ ಟು 0. ಇಲ್ಲಿ ಏನು ಆ್ಯಂಗಲ್ ಇರುತ್ತೋ ಅದೇ ಆ್ಯಂಗಲ್ ಇಲ್ಲಿದ್ದರೆ ಆನ್ಸರ್ 1. ಇಲ್ಲಿ 2 ಇದ್ದರೆ sin 2x by x is not equal to 1. is not equal to 1. How to make the formula from whatever the coefficient of x, ಈ x coefficient ಏನಿರುತ್ತೆ ಅದನ್ನು ಮಲ್ಟಿಪ್ಲೈಡ್ ಆ್ಯಂಡ್ ಡಿವೈಡ್ ಬೈ ಮಾಡ್ಕೊಂಡ್ರೆ ಫಾರ್ಮುಲಾ ಫಾರ್ಮ್ ಆಗುತ್ತೆ. ಲಿಮಿಟ್ sin 2x ಡಿವೈಡೆಡ್ ಬೈ 2x ಇಂಟು 2 ಇದು 1 ಆಯಿತು. 1 ಇಂಟು 2 ವಾಟ್ ಇಸ್ ಆನ್ಸರ್ 2. x ಟೆಂಡ್ಸ್ ಟು 0. ಆ ಬೇಸಿಸ್ ಮೇಲೆ ಇಲ್ಲಿ ಬರ್ತೀನಿ ನಾನು. ಲಿಮಿಟ್ sin x ಡಿಗ್ರಿ ಡಿವೈಡೆಡ್ ಬೈ x ಟೆಂಡ್ಸ್ ಟು 0. ಬರೀ x ಇದ್ರೆ ಆನ್ಸರ್ 1. x ಡಿಗ್ರಿ ಇರೋದ್ರಿಂದ ನಾನು ಸ್ಟಾರ್ಟಿಂಗ್ ಫಸ್ಟ್ ವಿಡಿಯೋ ನೋಡಿ x ಡಿಗ್ರಿ ಫಾರ್ಮುಲಾ, ಈ ಫಾರ್ಮುಲಾ ಗೊತ್ತಿದೆ. ಪೈ ರೇಡಿಯನ್ ಈಸ್ ಈಕ್ವಲ್ ಟು ವಾಟ್ 180 ಡಿಗ್ರಿ. ಪೈ ರೇಡಿಯನ್ ಈಸ್ ಈಕ್ವಲ್ ಟು 1 ಡಿಗ್ರಿ ಇಂಟು 180. 1 ಡಿಗ್ರಿ ಈಸ್ ಈಕ್ವಲ್ ಟು ವಾಟ್ ಅಂದರೆ ಪೈ ರೇಡಿಯನ್ ಬೈ 180. ಅದಕ್ಕೆ ಎಕ್ಸ್ ಡಿಗ್ರಿ ಈಸ್ ಈಕ್ವಲ್ ಟು ವಾಟ್ ಅಂದರೆ ಪೈ ರೇಡಿಯನ್ ಬೈ 180 ಇಂಟು ಎಕ್ಸ್. ಸಿಂಪ್ಲಿ ಪೈ ರೇಡಿಯನ್ನ ಪೈ ಅಂತ ಕರಿತೀವಿ ಸಿಂಪ್ಲಿ. ನಾವು ಈಗ ಇದನ್ನು ನೀವು ಎಕ್ಸ್ ಡಿಗ್ರಿನ ರೇಡಿಯನಿಗೆ ನೋಟ್ ಮಾಡ್ಕೊಬೇಕು. ಪೈ ರೇಡಿಯನ್ ಎಕ್ಸ್ ಡಿವೈಡೆಡ್ ಬೈ 180 ಡಿವೈಡೆಡ್ ಬೈ ಎಕ್ಸ್ ಟೆಂಡ್ಸ್ ಟು ಇನ್ಫಿನಿಟಿ. ಈಗ ಸೈನ್ ಆಫ್ ಪೈ ಎಕ್ಸ್ ಬೈ 180 ಬೈ ಎಕ್ಸ್ ಅಂತ ಇದೆ. ಹೌ ಟು ಮೇಕ್ ದಿ ಫಾರ್ಮುಲಾ ಫಾರ್ಮ್ ಅಂದರೆ ಎಕ್ಸ್ ಕೋಫಿಷಿಯಂಟ್ ಏನಿದೆ ಪೈ ಬೈ 180. ಪೈ ಬೈ 180 ಬರೀತ್ಯಾ, ಇಲ್ಲೊಂದು ಪೈ ಬೈ 180 ಬರೀತ್ಯಾ. ಇದೇನಾಯಿತು ಗೋಸ್ ಟು ಫಾರ್ಮುಲಾ ಫಾರ್ಮ್ ಆಗುತ್ತೆ 1 ರಿಮೈನಿಂಗ್ ಪೈ ಬೈ 180. ದಿಸ್ ಇಸ್ ದ ಆನ್ಸರ್. ಎಷ್ಟು ಫಾರ್ಮುಲಾಸ್ ಇದೆ. ದೆನ್ ನೆಕ್ಸ್ಟ್ ಫಾರ್ಮುಲಾ ಚೆನ್ನಾಗಿ ಗೊತ್ತಿರಬೇಕು. If f of x is equal to log x ಬೇಸಲ್ಲಿ x ಸ್ಕ್ವೇರ್ ಕೊಟ್ಟಿದ್ದಾನೆ, then f dash x at x is equal to e is ಆಪ್ಷನ್ ಎ 0, ಆಪ್ಷನ್ ಬಿ 1, ಆಪ್ಷನ್ ಸಿ 1 ಬೈ ಇ, ಆಪ್ಷನ್ ಡಿ 1 ಬೈ ಇ ಕೊಟ್ಟಿದ್ದಾನೆ. ವೆರಿ ಸ್ಟ್ಯಾಂಡರ್ಡ್ ಫಾರ್ಮುಲಾ. ಯಾವಾಗಲೂ ಅಷ್ಟೇ ನಿನ್ನ ಮೈಂಡಲ್ಲಿ ತಿಳ್ಕೊ ವಾಟ್ ಇಸ್ ದ ಡೆರಿವೇಟಿವ್ ಆಫ್ log x 1 by x if and only if base is e. If not write the base, you understood base is e. Suppose what is the derivative of log x base 5? Now by using change base formula, log x divided by this base is converted to logarithmic number, that is log 5. ಈ ಫಾರ್ಮುಲಾ ಯೂಸ್ ಮಾಡಿಕೊಂಡು ನಾವು ಅದನ್ನು ಡಿಫ್ರೆನ್ಷಿಯೇಟ್ ಮಾಡಬೇಕು ಫಸ್ಟು. ನಾವು ಇದು ಕೊಟ್ಟಿದ್ದೇನೆ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಬೈ ಯೂಸಿಂಗ್ ಚೇಂಜ್ ಬೇಸ್ ಫಾರ್ಮುಲಾ log ಎಕ್ಸ್ ಅಬ್ಸರ್ವ್ ಮಾಡಿ ಡಿವೈಡೆಡ್ ಬೈ ಲಾಗ್ ಆಫ್ ಎಕ್ಸ್ ಸ್ಕ್ವಯರ್. ನಾವು log ಎಕ್ಸ್ divided by log m to the power of n formula. Log m to the power of n is equal to what? n log m. Now 2 log x ಎಷ್ಟೊಂದು ಫಾರ್ಮುಲಾ ಅಪ್ಲೈ ಮಾಡ್ತಾ ಇದ್ದೀವಿ. ಆದಷ್ಟು ಡೈರೆಕ್ಟಾಗಿ ಅಪ್ಲೈ ಮಾಡ್ತೀನಿ ಬೈ ಯೂಸಿಂಗ್ ಕೋಶಂಟ್ ರೂಲ್. ವಾಟ್ ಇಸ್ ದ ಕೋಶಂಟ್ ರೂಲ್? ಡಿನೋಮಿನೇಟರ್ ಹೋಲ್ ಸ್ಕ್ವೇರ್ ಅಪಾನ್ ಡಿನೋಮಿನೇಟರ್ ಇಂಟು ಡೆರಿವೇಟಿವ್ ಆಫ್ ನ್ಯೂಮರೇಟರ್ ಮೈನಸ್ numerator into derivative of denominator. This one is numerator, this one is denominator. Differentiate with respect to x. f dash x is equal to by using quotient rule step ಬರೀತೀನಿ ನೋಡಿ 2 log x whole square ಅಂದರೆ 4 log square x log x whole square upon denominator into 2 log x into log of log x 1 by log x into log x ಗೆ 1 by x minus log of log x into 2 log x ಗೆ ಡಿಫ್ರೆನ್ಷಿಯೇಷನ್ 2 by x. ಡಿಫ್ರೆನ್ಷಿಯೇಷನ್ ಇಸ್ ಓವರ್. ಅಟ್ ಎಕ್ಸ್ ಇಸ್ ಈಕ್ವಲ್ ಟು ಇ ಅಂತ ಕೇಳಿದ್ದಾನೆ. ನೋಡೋಣ, ಈ ಲಾಗ್ ಎಕ್ಸ್ ಕ್ಯಾನ್ಸಲ್ ಆಗುತ್ತೆ. ಇನ್ನೆಲ್ಲರೂ ಕ್ಯಾನ್ಸಲ್ ಆಗುತ್ತಾ? ಇನ್ನೆಲ್ಲೂ ಕ್ಯಾನ್ಸಲ್ ಆಗಲ್ಲ. ಇಲ್ಲಿ ಬರಿತಾ ಇದೆ ನೋಡಿ, ಲಾಗ್ ಇ ಈಸ್ ಆಲ್ವೇಸ್ 1 ಮೈಂಡಲ್ಲಿ. ಲಾಗ್ ಇ 1 ಬಿಕಾಸ್ ಬೇಸ್ ಯಾವಾಗ ಏನಾಗಿರುತ್ತೆ ಇ. ಲಾಗರಿಥಮಿಕ್ ನಂಬರ್ ಟು ದ ಸೇಮ್ ಬೇಸ್ ಇಸ್ ಆಲ್ವೇಸ್ ಈಕ್ವಲ್ ಟು 1. ಈಗ ನೋಡೋಣ, ಇಲ್ಲಿ ಬರಿತಾ ಇದ್ದೀನಿ 2 ಎಕ್ಸ್ ಅಂದರೆ ಇ 2 by ಇ ಮೈನಸ್ ಲಾಗ್ ಇ 1 log e 1 log 1 0 0 into 2 by 0 ಆಯಿತು. ಉಳಿದಿದ್ದು 2 by e ಡಿವೈಡೆಡ್ ಬೈ 4 into log e 1 ಸ್ಕ್ವೇರ್ ಅಂದರೆ ಆಯಿತು 1 ಆಯಿತು. ಅಲ್ಲಿಗೆ 2 by e by 4
2 by 4 into e, 4e, 2 1s are 2 2s are, what is the answer? 1 by 2e. 1 by 2e. ವರ್ಕ್ ಮಾಡಬೇಕು, ಬ್ಯೂಟಿಫುಲ್ ಫಾರ್ಮುಲಾಸ್. ಓಕೆ ಓಕೆ, ನೆಕ್ಸ್ಟ್ ಲಾಸ್ಟ್ ಒನ್ ಏರಿಯಾ ಬೌಂಡೆಡ್ ಬೈ ದ ಕರ್ವ್ y is equal to ಅಂತ ಇದ್ದಾಗ ಫಾರ್ಮುಲಾ a to b, ಲೋಯರ್ ಲಿಮಿಟ್ ಅಪ್ಪರ್ ಲಿಮಿಟ್, y into dx, ಕರ್ವ್ x is equal to ಅಂತ ಇದ್ದರೆ x into dy ಅಂತ ಬರ್ಕೋ ಫಾರ್ಮುಲಾ, y is equal to ಅಂತ ಇದ್ದರೆ y into dx ಅಂತ ಬರೀ. ಲಿಮಿಟ್ಸ್ ಕೊಟ್ಟಿದ್ದಾನೆ 0 to π, y ಫಂಕ್ಷನ್ sin x ಕೊಟ್ಟಿದ್ದಾನೆ. Find the area bounded by the curve y is equal to sin x, comma, with x axis ordinates ಅಂದರೆ ಲಿಮಿಟ್ಸ್, sin x into dx. What is the integration of sin x? Minus cos x. ಲಿಮಿಟ್ ಅಪ್ಲೈ ಮಾಡೋಣ 0 to π, ಅಲ್ಲಿಗೆ ಮೈನಸ್ ಕಾಸ್ ಪೈ ಅಪ್ಪರ್ ಲಿಮಿಟ್ ಮೈನಸ್ ಆಫ್ ಮೈನಸ್ ಕಾಸ್ 0 ಮೈನಸ್ ಕಾಸ್ ಪೈ ಇಸ್ ನಥಿಂಗ್ ಬಟ್ minus 1, cos 0 is 1, minus plus 1, what is the answer? 2. Okay, are the very important results we are going to discuss. Students ವರ್ಕ್ ಮಾಡಿ, ಆದಷ್ಟು ಪ್ರಾಬ್ಲಮ್ಸ್ ನಾವು ಕೊಟ್ಟಿರ್ತಕ್ಕಂಥ ಪ್ರಾಬ್ಲಮ್ಸ್ ಕಡೆ ಬರ್ಕೊಂಡು ವರ್ಕ್ ಮಾಡಿ. ಇನ್ನೂ CET 4 days ಇದೆ.